ಯಾಕೆ ಹೇಳಿ ಮತ್ತೆ ಕೈ ಎತ್ತಿ ನೋಡೋಣ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇರಬಹುದು ಸರ್ಕಾರದ ವ್ಯವಸ್ಥೆಯಿಂದ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಜಮೀನು ಕೊಡ್ಲಿಕ್ಕೆ ಅವಕಾಶ ಇದೆ, ಉದ್ಯೋಗ ಮೀಸಲಾಗೇ ಇದೆ, ಆರ್ಥಿಕವಾಗಿ ಉತ್ತೇಜನ ಕೊಡ್ತಕ್ಕಂಥದ್ದಕ್ಕೆ ಬಡ್ಡಿ ರಹಿತ ಸಾಲ ಇದೆ, ನಿಮ್ ಮಡಿವಾಳ ನಿಗಮ ಇದೆ, ಕಾಯಿ ಕಂಠ ಪಾಪ ರಾಜತಲ್ಲವರು ಕೂತಿದ್ರು ಕೇಳ್ಕೊಳ್ಬೇಕಾದ್ರೆ. ಅಂದ್ರೆ ನಾನು ದೇವರಾಜ ಅರಸು ಅಭಿವೃದ್ಧಿ ನಿಗಮ ಆಗಿದ್ದವನು. ಏನಾಗ್ಬಿಡ್ತು ಅಂದ್ರೆ ದ್ವಾರಕಾನಾಥ್ ಸರ್ ಹೇಳ್ತೀನಿ, ಎಲ್ಲಾ ಜಾತಿಯವ್ರಿಗೂ ನಮ್ಗೊಂದು ನಿಗಮ ಕೊಡಿ ನಿಗಮ ಕೊಡಿ ನಿಗಮ ಕೊಡಿ ಅಂತ. ನೀವ್ ಕೇಳಿದವರೆಲ್ಲ ತಕ್ಕೋ 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 ಅಂತ ಕೊಟ್ರು. ಏನಾಗೋಯ್ತು ನಿಗಮ ತಗೊಂಡು ಅಂದ್ರೆ, ಈಗಲೂ ನಮ್ಮ ಹಳ್ಳಿನಲ್ಲಿ ತುಂಬು ಕುಟುಂಬಗಳವೆ. ಯಾರೋ ಒಬ್ಬ ಹೆಂಡತಿ ಮಾತು ಕೇಳ್ಬಿಟ್ಟು ಪಾಲ್ ಕೇಳ್ಬಿಡ್ತಾನೆ. ಆ ಪಾಲ್ ಕೇಳ್ಬಿಟ್ಟು ಈಚೆಗೆ ಹೋದವರು ಇಲ್ಲಿ ತುಪ್ಪನ ತಿಂತಿದ್ದವರು ಗಂಜಿ ಏನು ಸಿಗಲ್ಲ ಅವನಿಗೆ. ಆ ಪರಿಸ್ಥಿತಿ ಈ ನಿಗಮಗಳಿಗಾಗಿದೆ, ಸಣ್ಣ ಸಣ್ಣ ಸಮುದಾಯದ ನಿಗಮಗಳಿಗೆ. ಯುವರಾಜ ಸುನಿಗಮದಲ್ಲಿ ಸಾಕಷ್ಟು ಅವಕಾಶಗಳಿತ್ತು, ನಾವು ಅಲ್ಲೇ ಇರಬೇಕಾಗಿತ್ತು ನನ್ನ ಪ್ರಕಾರ. ಇಲ್ಲ ಅಂದ್ರೆ ಪ್ರತಿ ಮಡಿವಾಳ ನಿಗಮಕ್ಕೆ ರಾಜಕೀಯ ಮಾಡಕ್ ಹೋಗೋದಿಲ್ಲ. ಆದ್ರೆ ಯಾರು ನಮ್ಮ ಪರವಾದವ್ರೆ, ಹಿಂದುಳಿದವರು ಅಂತ ಹೇಳವ್ರೆ, ಎಷ್ಟು ದುಡ್ಡು ಕೊಟ್ಟವ್ರೆ ನಿಗಮಕ್ಕೆ ಕೇಳ್ಬೇಕಲ್ಲ ನಾವು. ಏನೂ ಇಲ್ಲ. ನೀವೆಲ್ಲ ಏನ್ ಮಾಡ್ತೀರಿ, ಮಡಿವಾಳ ಜಯಂತಿ ಮಾಡ್ತೀರಿ. ಪಾಪ ನಮ್ಮ ಸ್ವಾಮಿಗಳು ಬರ್ತಾರೆ, ಬಿಸ್ತಲೆ ಮೆರವಣಿಗೆ ಮಾಡ್ಕೊಂಡು ಹೆಣ್ಮಕ್ಳು ಒಂದೆಲ್ಲ ಕಳಶ ಹೊತ್ಕೊಂಡು ಬಂದ್ರು. ಈ ತರ ಮಠ ಬಿಸ್ತಲೆ ಮಧ್ಯಾಹ್ನ ಸೇರಿದ ಭಾಷಣ ಕೇಳೋ ಇದು ಇರಲ್ಲ. ಅಪ್ಪಿ ತಪ್ಪಿ ಒಂದು MLA ಬಂದ್ಬಿಟ್ರೆ ನಿಮ್ಗೆ ಅದೇ ಬಹಳ ಖುಷಿ. ಒಂದ್ MLAಗಳು ಏನ್ ಕೇಳ್ತೀರಿ, ನಮ್ಗೆ ಉದ್ಯೋಗ ಕೊಡಿ, ನಮ್ ಸೈಟ್ ಕೊಡಿ, ನಮ್ಮ ಮಕ್ಕಳು ಓದ್ತಾವ್ರೆ ಸ್ಕಾಲರ್ಶಿಪ್ ಕೊಡಿ ಕೇಳ್ತೀವಾ?